ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಮಾವ ಉರಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಭಕ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇ ಧನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಗರಯ್ಯನಗೆ ಸುರಸಿಂಧೂ ದಮಯ ಉರುವಂದ್ಯ ವಿನಯ சாட்டி இருவரையில் ನನಗೆ ಸರಿ ಸಾಟಿ ಇರುವರ ಪೇಳ್ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರ ಪೇಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿದೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳುತ್ತಿದೆ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರ ಪೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ನಿಪುಗಳ ವಧಿಸದ ಬಿಡನ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ವಧಿಸದ ಬಿಡನ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆಯು ನನಗೆ ಸಾಟಿ ಇರುವರೆ ಸಾಟಿ ಇರುವರೆಯು ನನಗೆ ಸಾಟಿ ಇರುವರೆ ಗುರುಕುಲ ಮಾತನತಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಜನಿಸಿ ಬಾಳುತ್ತಿದೆ ಗುರುಕುಲ ಮಾತನತಿ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಜನಿಸಿ ಬಾಳುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದರು. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಕೃಷ್ಣನೇ ನನ್ನೇ ನಂಬಿಕೊಂಡಿರುವ ಪಾಂಡವ ನಾಚಿಕೆ ಇಲ್ಲದ ರಾಜ್ಯವನ್ನು ಕೇಳುವರು. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದ್ರಾ? ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಒಂದು ವೇಳೆ ನೀನು ಕೊಡುವ ಪಕ್ಷದಲ್ಲಿ ಯುದ್ಧವೇ ಸಿದ್ಧವಲ್ಲವೇ? ಯೋಚಿಸಿ ನೋಡು. ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗುಜ್ಜಾಗಿ ಹೋದರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾದ ನಮ್ಮ ಅಂಗರಕ್ಷಣಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆಯೇ ಬೆಳೆದ ನಮಗೇಕೆ ಅದರ ವಿಚಾರ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀ ಕೃಷ್ಣ ಪರಮಾತ್ಮರು ಬರುತ್ತಿರುವರು. ಯಾರು ಪುರುಷೋತ್ತಮ? ಅವನ್ಯಾರು ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ?
ಆತನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗಣುಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ ಎಷ್ಟೊಂದು ಅವಹೇಳನ. ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಾರೆ? ಓ ಇದರ ಮಹಾಶಯ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನಿರು. ದುರ್ಯೋಧನ, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು, ನಿನ್ನ ಮರಣ ಕಾಲ ಸಮೀಪಿತವಾಗಿರುವುದು. ಆದ್ದರಿಂದಲೇ ನೀನು ಈ ರೀತಿ ಮಾತನಾಡುತ್ತೀಯ. ಸಕಲ ವೀರರಿಂದ ಪರಿವೃತ್ತನಾದ ಈ ಕುರುಚಕ್ರೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿವಚನವು ಅನವಶ್ಯಕ. ಸಹೋದರ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಬಾಯಿಗೆ ಬಂದಂತ ಮಾತನಾಡುತ್ತಿರುವನು. ಈತನನ್ನು ಈ ಕೂಡಲೇ ಸಭೆಯಿಂದಾಚೆಗೆ ದೂಡಿ ಬಿಡು. ಎಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯಿಂದ ಹೊರಗೆ ಹೋಗು. ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದಾಚೆಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ, ಕೇಳು. ವರ ಭೀಮನಂದು ರಾಜಸಭೆಯೋ. ದುರ್ಯೋಧನ, ವರ ಭೀಮನಂದು ರಾಜಸಭೆಯೋ ಲೋಕ ಭೀಕರ ಪಂಥಗೈದನೆಂದು ತಡೆದು ಕಾಯಲು ದರಿತೆ ಈದನುವಾ. ತಡೆದು ಕಾಯಲು ದರಿತೆ ಈ ಧನುವ ಮುರಿದಿಡುವೆ ನಿಕ್ಷಣ ಮರುಳೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದಿಟ್ಟುಕೊಂಡಿದ್ದ ಈ ಧನುವನ್ನು ಈಗಲೇ ಮುರಿದು ಬಿಸಾಡುವೆನು. ದುರ್ಯೋಧನ, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನ ಸಹಾಯ ಹೊಂದಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವವರೇ ಇರುವಂತಿರಲಿಲ್ಲ. ಕರ್ಣ, ವಿದುರನು ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನು ತಂ ಶಪಥವನಾಂತ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತ ನಿನಗೆ ಸಮಾನರಿಗರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರಬೇಕು. ಆತನ ಬಿಲ್ಲಿನಿಂದ ಆಗತಕ್ಕದ್ದೇನಿದೆ? ಹೋಗ್ಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ಯೋಧನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತವರು ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದಿತ್ತು. ಎಚ್ಚರ. ಸಹೋದರ ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ? ಓಹೋ, ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.
ದುರ್ಯೋಧನನು ಅದೆಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ದುರ್ಮತ್ತನು ನನ್ನತ್ತ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆ. ಯೋಗಮಾಯೇ, ಜಾಗೃತಳಾಗ. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇನಿಲ್ಲಲ್ಲಿಗೆ ಬರುತ್ತಿರಲಿಲ್ಲವೇ? ನನಗೂ ಅದೇ ಸಂದೇಹ. ನಂಬಲಾಗದಂತಹ ವಿಚಿತ್ರ ದೃಶ್ಯ, ಭ್ರಮೆಯೋ ಕನಸೋ, ಯಾರಿಗೂ ತಲೆಬಾಗದ ಈ ನಮ್ಮ ಕುರು ಸಾರ್ವಭೌಮ ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಮಂತ್ರ ತಂತ್ರಗಳ ಚೆಲ್ಲಾಟ ನಮ್ಮ ಸಾರ್ವಭೌಮನ ಮುಂದೆ. ಕೃಷ್ಣ ಬಂದಿರುವುದು ರಾಯಭಾರಿಯಾಗಿ. ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳು ಇರವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ ಬಂದದ್ದಾಯಿತು. ಕೃಷ್ಣ, ನಿನಗೆ ನರ್ತನವೆಂದರೆ ವಿರೋಧವಲ್ಲವೇ? ಇರಬಹುದು. ಇರುವುದೇನು, ಇದ್ದೇ ಇದೆ. ಯಾರಲ್ಲಿ ನಡೆಯಲಿ ನರ್ತನ. ಭೂಪರಾಜೇಶ್ವರ ಕರುಣಾಳು ಕುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಕುರು ಭೂಪರಾಜೇಶ್ವರ रिपु भयंकर रूप मनोहर चाप विजय बल्ल कर्णद परमात्म रिपु भयंकर रूप मनोहर चाप विजय बल्ल कर्णद परमात्म चाप विजय बल्ल कर्णन परमात्म सोदर मारन हितदी चतुरा सदर
ಪ್ರೀತಿಯ ಕುವರ ಎಲ್ಲವ ತಿಳಿದವ ಈ ಜಗ ಮಲ್ಲ 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 ಎಲ್ಲವ ತಿಳಿದವಗಿ ಜಗಮಲ್ಲ ಕರುಣಾಳು ಕುಲು ಭೂಪರಾಜೇಶ್ವರ ತದಗಿನದು ಕುಲು ವಂಶ ಕುಲದಿಲಕಮ ಕುಟೇಶ್ವರಾದಿ ಕರುಣಾಳು ಕುಲು ಭೂಪರಾಜೇಶ್ವರ नीलवर्णधारी चलुवा नीलवर्णधारी चलुवा ಕೊಳಲನಾದದಿ ಕೊಳಲನಾದದಿ ಕೊಳಲ ನಾದದಿ ಈ ಜಗವನ್ನೆಲ್ಲವ ಮರುಳುಗೊಳಿಪ ಕೃಷ್ಣ ಕೃಷ್ಣ ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಭೀಮನಿಗಿವೆನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿಯಾರಿಗಲ್ ಬಲದಲ್ಲಿ ಬಲದಲ್ಲಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿಯಾರಿಗ ಚಲದಲ್ಲಿ ಬಲದಲ್ಲಿ ಸರಿಸಾಟಿಯಾರಿ ಕರುಣಾಳು ಕುರು ಭೂಪರಾಜೇಶ್ವರ ತದಗಿರದ ಗುರು ವಂಶ ಕುಲತಿಲಕಮ ಕುಟೇಶ್ವರಾದಿ ಕರುಣಾಳು ಕುರು ಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಮುರಹರಿ ಬಂದ ಮುಖ್ಯ ಉದ್ದೇಶ ಏನೆಂಬುದನ್ನು ಈ ಸಭೆಗೆ ತಿಳಿಸಬಹುದು.
ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವಂತಹ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದಾಗಿ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ನಿರ್ಧಾರವಾಗಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಡಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಆ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವೆರೆಂದು ನನ್ನ ನಂಬಿಕೆ. ವತ್ಸ ಸುಯೋಧನ, ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ ಕರುಣೆಯದು ಮಾನವ ಬಿಡೋ ನೀನೋ. ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ ಕರುಣೆಯದು ಮಾನವ ಬಿಡೋ ನೀನೋ. ಕುರುಕುಲ ವೀರ ಕಳೆದು ವೈರವ, ಕುರುಕುಲ ವೀರ ಕಳೆದು ವೈರವ. ಕುರುಕುಲ ವೀರ ಕಳೆದು ವೈರವ. ಕುಜನರೊಳು ತೋರುವುದಾರ, ಕುಜನರೊಳು ತೋರುವುದಾರ. ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ ಕರುಣೆಯದು ಪುರವೇ ಮಾನವ ಬಿಡು ನೀನು, ಬಿಡು ನೀನು. ಸುಯೋಧನ, ವತ್ಸ ಸುಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅನರ್ಥಗಳು ಸಂಭವಿಸುವು. ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವೈರತ್ವ ಬೇಕೇ, ದ್ವೇಷ ಬೇಕೇ? ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಆಧರಿಸಿ, ಇದೇ ನನ್ನ ಅಭಿಮತ. ಪಿತಾಮಹರೇ, ದುರ್ಯೋಧನ, ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರ ಸ್ಥಾಳಿ ಮಾಡಬೇಡ. ಇದು ಸಂಧಿಗೆ ಸುಸಮಯ. ಹಠದಿಂದ ನಿರಾಕರಿಸೋಣ. ಪಾಂಡವರೇನೆಂದರೆ ನಿನ್ನ ಚಿಕ್ಕಪ್ಪರ ಮಕ್ಕಳವರಿಗೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಮಾಡು. ಇದೇ ನನ್ನ ಅಭಿಮತ. ರಾಜ್ಯದ ವಿಚಾರದಲ್ಲಿ ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯ ನನಗೆ ಉಪದೇಶ ಮಾಡುವರಲ್ಲಿ ಏನು ನಡೆಯಲಿ ನಿನ್ನ ಅರಣ್ಯರೋಧನೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದೇ ನಮ್ಮಗಳ ಕರ್ತವ್ಯ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಗುರು ದ್ರೋಣರು, ಭೀಷ್ಮಾಚಾರ್ಯರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನಿನ್ನ ಕಂತೆ ಪುರಾಣಗಳು ಇನ್ನೂ ಬಿಟ್ಟಿಲ್ಲವೇನು? ಎಲ್ಲರಂತೆ ಸುಮ್ಮನೆ ಕುಳಿತಿದ್ದರಾಗದೆ ಪಾಂಡವರಂತೆ ಮುಕುಂದನಂತೆ ಸುಮ್ಮನಿರು. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ
ನನ್ನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮಾಡಿ ಮುಗಿಸಿದೆ. ಈ ನಿನ್ನ ಮುರುಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಈ ಛಲದಂಕ ಮಲ್ಲ, ದುರ್ಯೋಧನನಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಹೊರಗು ನೀರಲ್ಲ ಕೃಷ್ಣ, ಹೊರಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ ಕೃಷ್ಣ. ಹಾಗಲ್ಲ, ಹೇಳುವುದು ಕೇಳು. ಭರತ ಕಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ ಭಂಡ ಭೀಮನ ಗುಂಡಿಗೆಯ ತೀರದ ಪಂಥಗೈಧ ಎನ್ನನು ಜನಿಗದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧರ್ವ ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ವಿಶ್ವಗುಣಾದಿಗಳು ಸಾಗಸದಿ ಹದ ಪಡೆವರು ಮಗುಟ ಮರ್ಧನರೋ ಕೃಷ್ಣ ಕೃಷ್ಣ, ಈ ದುರ್ಯೋಧನನ್ನು ಸದೆ ಬರೆಯಬೇಕೆಂದಲ್ಲವೇ? ಓ ನಿನ್ನ ಭಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ? ಆ ನಿನ್ನ ಹೇಳಿದ ಬಂತಗ ಪಾರ್ಥ, ಅದು ದುರಹಂಕಾರ. ಕೃಷ್ಣ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದಲ್ಲವೇ? ಓ ನಿನ್ನ ಲಜ್ಜೆಗೆಟ್ಟ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮ ದುಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರಲವೇ? ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಿಸಲು ಎಂದು ಹೆಮ್ಮೆ ಪಡುತ್ತಿರಲವೇ? ಆ ನಿನ್ನ ಹೆಜ್ಜೆಗೆಟ್ಟ ಪಾಂಡವರು, ಅದು ದುರಾಶೆ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವು ಯಾರು ಏನೇ ಹೇಳಿದರು ಈ ಚಲದಂಗ ಮಲ್ಲ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಗೆ ಪಾಂಡವರ ಹೇಗೆ ಪಾಂಡವರ
ಕೃಷ್ಣ, ಆ ಪುಂಡ ಭೀಮನ ರುಂಡವನ್ನು ಚೆಂಡ ಸದಾ ಸನ್ನದ್ಧನಾಗಿರುವನು ಈ ದುಶ್ಯಾಸನ. ಹೋಗು, ಆ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಸಿದ್ಧ ಎಂದು. ಬಲ ಬಲ ನನಗೆ ಆರು ಸರಿಸಮರ, ಬಲ ಬಲ ನನಗೆ ಆರು ಸರಿಸಮರ, ಬಲ ಬಲ ನನಗೆ ಆರು ಸರಿಸಮರ. ಗದ ಹಿತ್ತದಲ್ಲಿ ಬಾರಿ ನಿಪನದು, ಗದ ಹಿತ್ತದಲ್ಲಿ ಬಾರಿ ನಿಪನದು, ಬಾವು ಬಲ ಗದ ಹಿತ್ತದಲ್ಲಿ ಬಾರಿ ನಿಪನದು, ಬಾವು ಬಲ ಬಾವ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಡ. ನನ್ನಲ್ಲಿ ಮಹಾದೇವನ ಪ್ರಸಾದ ಇರುವುದು. ಆ ಪಾಂಡವರ ಸೈನ್ಯವನ್ನು ಈಗಲೇ ನಾಶಪಡಿಸಿದ. ಇದೇ ನನ್ನ ಅಭಿಮತ, ಇದೇ ನನ್ನ ಅಭಿಮತ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆ ತೀರದೆ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮದಾರಥಿಕರೆಂದೆನಿಸಿ. ದುರ್ಲಭಾರ್ತನ ಶಿರವ ಹರಿವ ತನಕ, ಆ ದುರ್ಲಭಾರ್ತನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕ ಹೊರತು ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯ? ಇದು ನಿನ್ನ ಧರ್ಮವೇ? ಧರ್ಮ ಧರ್ಮ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಅದು ನಿನ್ನ ಧರ್ಮವೇ? ಯದುಪತಿ, ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗೆ ತನುವನ್ನು ಒಪ್ಪಿಸುವ ಧರ್ಮವೇ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪಲಾರೆವು, ಖಂಡಿತ ಒಪ್ಪುವುದಿಲ್ಲ. ಯಾದವಕ್ಕಳಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೊಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೀಶ ಜೈಸೆ ದುರಾಶ, ಭಾರತ ಭೂಮೀಶ ಜೈಸೆ ದುರಾಶ. ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸೆ ದುರಾಶ, ಜೈಸೆ ದುರಾಶ. ಕರೆಸೀಗನಿ ಅನುಜಾತರ ಗೌರವ, ಕರೆಸೀಗನಿ ಅನುಜಾತರ. ಧರೆಯ ನಿಂತು ಜಾತಿ ಪಡೆಸುತ್ತೆಯಾಗುತ್ತೀರ, ಧರೆಯ ನಿಂತು ಜಾತಿ ಪಡೆಸುತ್ತೆಯಾಗುತ್ತೀರ. ಭೈರವನೇ ನೀಗಿನ ಸೈರಣೆಯ ತಾಳೆ, ಭೈರವನೇ ನೀಗಿನ ಸೈರಣೆಯ ತಾಳೆ. ಬಾಳೆ ಬಲ ಧರ್ಮ ಕರುಣ ಬಲಿದವರ ಗುಣವಿದರಿದಿರಿ. ಬಾಳೆ ಬಲ ಧರ್ಮ ನಿಂದ ಸುಗುಣ ಜರಿತ ಕರುಣ ಬಲಿದವರ ಗುಣವಿದರಿದಿರಿ. ಮೊರೆಯಿರಿದರೆಯ ಭಾರತ ಭೂಮೀಶ ಜೈಸೆ ದುರಾಶ. ಸಮಾನ ಶೌರ್ಯ ಸಾಹಸರ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸೆ ದುರಾಶ.
ಈ ನಿನ್ನ ಗುರು ಹಿರಿಯರನ್ನ, ಬಂಧುಗಳನ್ನ, ಮಿತ್ರನನ್ನು ಒಂದು ಸಾರಿ ದೃಷ್ಟಿಸಿ ನೋಡಿ. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನ ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನೆನಿಸುವೆ. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟಾರ್ಥವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ವಿದುರಾಜ? ಪಾಂಡವರು ಜೂಜಾಡಿ ಅಷ್ಟೈಶ್ವರ್ಯ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಜಲದಂಗಮಲ್ಲ, ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವ ಚಾತ ಧರ್ಮ ವಿಗುದೇ ಹೇಳಿ ಪಾಂಡವರಲಿ ಕೃಷ್ಣ, ಚಾತ್ರ ಧರ್ಮ ವಿಗುದೇ ಹೇಳಿ ಪಾಂಡವರಲಿ ರೂಢಿಯೊಳಗವರಗಂತು ಶ್ರೇಷ್ಠರನಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿದು ನೀನಿದಲ್ಲವಾ ಕೃಷ್ಣ, ಹರಿದು ನೀನಿದಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಭಿಮಾನ ಕಾರ್ಯ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾಗದು. ದುರ್ಯೋಧನ, ನಿನ್ನಭಿಷ್ಟ ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ಅಧಯಂ ಭೀಮನಿಗಿತ್ತೆಯೋ ನೀ ವಿಷದ ಆಹಾರ, ಲಾಕ್ಷಾಗೃಹ ಕಗ್ನಿತ್ತು ನೀ ಪಾಂಡುತನಯರ ಕೊಲ್ಲಲೆತ್ತಿಸಿದೆಯೋ?
ಸೋಲಿಸೈವರ ಸಿರಿಯಂ ಕೈಗೊಂಡೆಯೋ ಜೋಜಿನೋ ಸುಧತಿಯ ಸೀರೆಯ ಸೆಳೆದುದಲ್ಲದೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಸಮರಕ್ಕೆ ಸಮರ್ಪಕವಾಗಿರ್ಪುದು ರಣಕುರುಕ್ಷೇತ್ರದೋ ಸಹಿಪೆನೆ ಸಹಿಸಿ ಬಾಳುವುದೆಂತು ನೀ ಗೌರವ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನ ಕಪಟ ದ್ಯೂತ ಕೆಳೆದದ್ದನ್ನು ಮರೆತೆಯ. ಸಹೋದರನ ಪತ್ನಿಯನ್ನ ರಾಜಸಭೆಗೆ ಎಳತರಿಸಿ ನೀನು ಮಾಡಿದ ಅವ್ಯಕ್ಷ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಸ್ನೇಹಶೀಲರು ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಹೊಟ್ಟುರಿದ ಈ ಕೆಚ್ಚದೆಯ ವೀರ ಕಟ್ಟಾಳು ಕಲಿ ಗೌರವೇಶ್ವರನನ್ನು ನೋಡಿ ಅಂದ ಮಯಾಸಭೆಯಲ್ಲಿ ಕೈ ಚಪ್ಪಾಳು ತಟ್ಟಿ ಕೆಳಗೆ ಕೇಕೆ ಹಾಕಿದ ಕಡಲ್ಲ ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತ ಪಿಟಾಚಿಗಳಿಗೆ ಒಡೆಯನಾದ ಓ ಭೂತನಾಥೇಶ್ವರನ ಕಾಲಿಸಿಕೊಂಡು ಕದನಕ್ಕೆ ನಿಂತಿರುವುದರಿಯೇ ಬಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಓಡುವುದು ಕೃಷ್ಣ. ಅಷ್ಟೈಶ್ವರ್ಯ ಸಂಪನ್ನ ಗುರುಕುಲದೀಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಳಿದು ಮಣ್ಣಲ್ಲಿ ಮಣ್ಣಾಗಿ ಓದುವ ಸರಿ ಕೃಷ್ಣ. ಛಲವನ್ನು ಬಿಡೆ, ನೆಲವನ್ನು ಕೊಳೆ, ಕೇಳು ಮುರಕರಿಯೇ ಹಠ ಮಾಡಿ ಕೆಲಲ್ಲಿ ಅಪ್ಪ ರಾಜ್ಯವ. ಕೇಳು ಮುರಕರಿಯೇ ಹಠ ಮಾಡಿ ಕೆಲಲ್ಲಿ ಅಪ್ಪ ರಾಜ್ಯವ. ಛಲವನ್ನು ಬಿಡದಲು ಕಡುಕಲು ತಪ್ಪದೆ, ಛಲವನ್ನು ಬಿಡದಲು ಕಡುಕಲು ತಪ್ಪ. ಛಲವ ಸಹಿಸಿ ಗಣಮುಗಳು, ಛಲವ ಸಹಿಸಿ ಗಣಮುಗಳು ಕೊಡುವುದಿಲ್ಲ ಕಡ್ಡೆಯ ಮದೆತ್ತ ನಿರಂತರ ಕೊಡುವುದಿಲ್ಲ ಆ ಪಾಠ ನನ್ನದು ಎನ್ನೊಡನೆ ಯುದ್ಧವ. ಆ ಪಾಠ ಎನ್ನೊಡನೆ ಯುದ್ಧವ ಮಾಡಿ ಎಲ್ಲೆಲ್ಲ ತೀರಪತಿ ಯುದ್ಧ ಮಾಡಿ ಎಲ್ಲೆಲ್ಲ ತೀರಪತಿ ಜಗವನ್ನು ಬಿಡಲು ಜಗವನ್ನು ಬಿಡಲು ಕೃಷ್ಣ ಚಲವ ಜಯಿಸಿ ಗಣಮ ಕೊಡುವುದಿಲ್ಲ ಪಾಂಡವರು ರಾಜ್ಯವನ್ನು ಬಯಸುವ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪಷ್ಟ ಸ್ಪಂದನದಲ್ಲಿ ವೀರರತಿಗರ ಘೋಷಗಳು ಸಂದಾರದಿಂದೆಂದು ರಾಜ್ಯ ದೊರಕುವುದು ಕೃಷ್ಣ. ಚಲತೊಟ್ಟು ಮಾಡುವಿದ್ದ ಸತ್ತರ ಸಾಹಿತ್ಯ ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗಿ ನಿನ್ನ ಪಾಂಡವರಿಗೆ ಹೇಳಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳು ಸಿದ್ಧಪಡಿಸಿಕೋ ಎಂದು. ಅತಿ ಬೇಡೈಸು ಯೋಧ
ದುರ್ಯೋಧನನೆ ತೋರಿ ಗಣಾತಿಗಳು ಸೈರನೆ ಕವಿ ಬೇಳೆ ದುರ್ಯೋಧನನೆ ತೋರಿ ಗಣಾತಿಗಳು ಸೈರನೆ ಅದೇ ಕಿಂದು ಮಗಳುವೆ ಅದೇ ಮಾತು ಮಗಳುವೆ ಕೃಷ್ಣ ಕೌರವ ಅದೇ ಕಿಂದು ಮಗಳುವೆ ಅದೇ ಮಾತು ಮಗಳುವೆ ಕುಲಕಿ ನಾಲ್ಕು ನಮ್ಮ ಮಾತಯ್ಯ ಕುಲದೊಡೆ ಹೊಡೆಯದೆ ಬಿಡುವದೆ ಕುಲಕಿ ನಾಲ್ಕು ನಮ್ಮ ಮಾತಯ್ಯ ಕಾಲಲು ಹೊಡೆಯದೆ ಬಿಡುವದೆ ಕತಿ ಬೇಡೆ ದುರ್ಯೋಧನನೆ ತೋರಿ ಗಣಾತಿಗಳು ಸೈರನೆ ಕಥನದಲ್ಲಿ ನಿನ್ನ ಮಧವ ನಡಗಿ ಕಥನದಲ್ಲಿ ನಿನ್ನ ಮಧವ ನಡಗಿ ಚತುರರಿ ಹರು ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಮುಂದುಗವ ಪಡುವೆ ಮುಂದುಗವ ಪಡುವೆ ಜೈ ಸಾರುಣ ಜೈ 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 ಸಾರುಣ ಜೈ ಜೈ ನಮೋ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನಿಗೆ ಬಿರುವರು ಹೊರಗಿರೋಳು ಹೊರಗಿದೆ ಕೆಡುಕನೆ ಗೌರವ ಪರಮ ನೀಚನೆಂಬ ಬಿರುದನು ಧರೆಯಲಿ ಉಳಿಸಿದೆ ಕತಿ ಬೇಡೈತು ಯೋಧನಗೆ ತೋರಿ ಗಣಾತಿಗಳು ಕೈರನೆ ಕತಿ ಬೇಡೈತು ಯೋಧನಗೆ ತೋರಿ ಗಣಾತಿಗಳು ಕೈರನೆ ಕೈರನೆ ಕಡೆಗೂ ನನ್ನ ಮಾತನ್ನ ತಿರಸ್ಕರಿಸಿಯೇ ಬಿಟ್ಟಯ್ಯ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಚುತವೇ ಯದುಕುಲ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯವಾದ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಆ ಸಾರ್ವಭೌಮ ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ಆಗಲೇ ನಮ್ಮ ಶಕುನಿ ಮಾವನವರು ಸಲಹೆಯನ್ನಿತ್ತಿದ್ದಾರೆ. ಓ, ಶಕುನಿ ಮಾವನವರ ಸಲಹೆ. ಹಾಗಾದರೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸೋ ಈ ಕೃಷ್ಣನನ್ನ. ಯಾರನ್ನ ಬಂಧಿಸುವಿರೋ ಮಂದಮತಿಗಳಿಲ್ಲ. ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಕೃಷ್ಣ, ಬಿಸಿಲ ತಾಪಕ್ಕೆ ಶರಣದಿಯು ಬತ್ತುವುದೇ, ನರಿಮಾಲ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಸುರಿವ ತೋನೆ ಮಳೆಗೆ ಕಾಡಿತ್ತು ಆಡುವುದೇ. ಸುರಿವ ತೋನೆ ಮಳೆಗೆ ಕಾಡಿತ್ತು ಆಡುವುದೇ, ನಾಂಧರಿಸಿರ್ಪ ಚಕ್ರವಂ ಭಿಡೆ. ನಿನ್ನಂತಹ ಶತಕೋಟಿ ದುಶ್ಯಾಸನ, ನಿನ್ನಂತಹ ಶತಕೋಟಿ ದುರ್ಯೋಧನರು ಹತರಾಗುವರು ಮರುಳೇ. ಬೆದರಿಕೆಯ ಮಾತೇಕೋ ಪಶು ಕಾಯುವ ಕೃಷ್ಣ. ಕೃಷ್ಣ, ಬೆದರಿಕೆಯ ಮಾತೇಕೋ ಪಶು ಕಾಯುವ ಕೃಷ್ಣ. ಸಭೆಯೊಳಗೆ ರುಕ್ಮಿಣಿಯ ಕದು ತಂದವನೇ, ಬೆಡೆ ಮುದ್ದೆಗಳೆಲ್ಲ ರಾತ್ರಿದು ಕೇಳೋ. ಬೆಡೆ ಮುದ್ದೆಗಳೆಲ್ಲ ರಾತ್ರಿದು ಕೇಳೋ. ಸುಲಭದಲ್ಲಿ ಫಲ ಬರದೆ ಪಾಂಡವರ ನೋಡೋ.
ಹೆದರುವನೆ ಈ ಗುರು ಸಾರ್ವಭೌಮ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನ ಪ್ರತಿಬಂಧಿಸಲೆತ್ತಿಸಲು ಸಾಧ್ಯವೇ? ಅವಿವೇಕಿಗಳಾದ ನೀವು ನನ್ನನ್ನು ಬಂಧಿಸಲು ಸಾಧ್ಯವೇ? ಎಲ್ಲಿ ಈಗ ಬಂಧಿಸಿ ನನ್ನನ್ನ. ನನ್ನನ್ನ ಬಂಧಿಸುವರಂತೆ. ಕರ್ಣ, ಬಾ ನನ್ನ ಸಂಗಡ. ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ಮಾತುಗಳನ್ನಾಡಬೇಕು. ಬಾ ಪರಮಾತ್ಮ. ಕರ್ಣ, ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ. ಕರ್ಣ, ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ. ಪಾಮರಾನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ. ಕರ್ಣ, ಇಳೆಯೊಳು ಜನ್ಮವ ಅರಿಯದೆ ನಾನುಂದೆ. ಪರಮಾತ್ಮ. ಇಳೆಯೊಳು ಜನ್ಮವ ಅರಿಯದೆ ನಾನುಂದೆ. ದೇವ ಶ್ರೀಲೋಲನೆ ಅತಿ ಪ್ರೇಮನಿಕಾಯೇ. ಪರಮಾತ್ಮ. ಶ್ರೀಲೋಲನೆ ಅತಿ ಪ್ರೇಮನಿಕಾಯೇ. ಪರಮಾತ್ಮ. ಹರೇ ಪಾವನ ಶ್ರೀರಮಣಂ ಅಖಿಲ ಗುಣಗಣಂ ವಾರಿಧಿ ಶೋಭಂ ಸಮಸ್ತ ಜಗದಾನಂದಂ
ನಿಮಗೆ ನಾಂ ಸಮನ್ನೇ ಕುಲಹೀನನು ನಾ ಕೃಷ್ಣ ಬಳಲಿದೇನಯ್ಯ ಸ್ವಾಮಿ ತರಳನ ಆದರಿಸಲು ಪರಮಾತ್ಮ ಬಳಲಿದೇನಯ್ಯ ಸ್ವಾಮಿ ತರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪರಮಾತ್ಮ ಕರ್ಣ, ಮಹಾಮಹಿಮರಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ಜನನಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ಇದೇನು ನೀವು ಹೇಳುತ್ತಿರುವ ವಿಚಾರವು ಆಶ್ಚರ್ಯಕರವಾಗಿ ತೋರುತ್ತಿದೆಯಲ್ಲ? ಓಹೋ, ತಿಳಿಯಿತು ಪರಮಾತ್ಮ. ಇದು ಯುದ್ಧದ ಕಾಲ, ಅದರಲ್ಲಿಯೂ ತಾವು ಪಾಂಡವರ ಪಕ್ಷಪಾತಿಗಳು. ಅವರನ್ನು ಕಾಪಾಡುವುದಕ್ಕಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸಲು ಬಂದಿರುವಿರಾ ದೇವ? ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಯೋಚಿಸಿ ನೋಡು. ಪರಮಾತ್ಮ, ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪಕ್ಕಿಡಾದೆ ದೇವಾ ಶೋಧನೆಯೇ ಶಾಪ. ಕರ್ಣ, ಪರಮಾತ್ಮ, ಬಹುದಿನ ನೊಂದ
ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ಹೃದಯವರಿತು ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ಧಯವರಿತು ಜೀವಿಸಲೇ ಪರಿ ಸಹಜರ ಸಹಗೂಡಿ ಜೀವಿಸಲೇ ಪರಿ ಸಹಜರ ಸಹಗೂಡಿ ಪಾತಕಿ ಜೀವನ ಸಂಕಟಕಾಲ ಪಾತಕಿ ಜೀವನ ಸಂಕಟಕಾಲ ದೇವಾ ಶೋಧನೆಯೇ ಶೋಧನೆಯೇ ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವ ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯವ ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನ ಜಪಿಸಲು ಆಗ ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನ ಹಡೆದೆ ಎಂಬ ಲೋಕ ನಿಂದನೆಗೆ ಎದರಿ ನಿನ್ನ ತಾಯಿ ನಿನ್ನನ್ನ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು. ನೀನು ಅತಿರಥನ ಕೈಗೆ ಸಿಕ್ಕಿದೆ. ರಾಧೆ ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದಳು. ಕರ್ಣ, ಪಾಂಡುಕುವರರ ಸೇರುತ್ತ ನೀನು, ಪಾಂಡುಕುವರರ ಸೇರುತ್ತೆ ನೀನು, ದರೆಯನ್ನು ಧರಿಸೈ ಧರ್ಮದಿ ನೀನು ಧರೆಯನ್ನು ಧರಿಸೈ ಧರ್ಮದಿ ನೀನು ಅನುಜಲ ಸೇರೈ ಕರುಣವ ತೋರೈ, ಅನುಜಲ ಸೇರೈ ಕರುಣವ ತೋರೈ, ನೀ ಭಾರೈ ನೀ ಭಾರೈ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ. ದಾನ ಶೂರನಿ ನಾಂತಿಯ ವಿರುದ್ಧ ಕರ್ಣ
ದಾನಶೂರನೆ ನಾಟಿಗೀರ ಬೆರೆಸಿದ ನಿಜ ವರಗುಣಶೀಲ ಬೆರೆಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಗೃತಗಾಮಿ ಪರಹಿತ ಪ್ರೇಮಿ ಸುಗೃತಗಾಮಿ ಬಾಲಿಕಾ ಬಾಲಿಕಾ ಚಿರ ಶರದರ ಶರಣರ ಪುರಿವನೆ ಶರಣ ಸುರವಿರ ಶರಣರ ಶರಣರ ಪುರಿವನೆ ಸುರ ಚಿರ ಶರಣರ ಶರಣರ ಪುರಿವನೆ ಸುರ ಚಿರ ಶರಣರ ಶರಣರ ಪುರಿವನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಬೇಡ ಪರಮಾತ್ಮ. ಆ ಕೌರವರನ್ನ ಪಾಂಡವರನ್ನ ನಿನ್ನ ಪಾದದ ಮೇಲೆ ಕೆಡಹುವೆ. ಅವರಿಂದಲೂ ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ಸ್ವಾಮಿ ಭಕ್ತನಾದ ನನಗೆ ಸಾಮ್ರಾಜ್ಯ ಬೇಕೆ ಪರಮಾತ್ಮ? ನೀವು ಹೇಳುತ್ತಿರುವ ಮಾತು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರು. ನಾನಿಂತಹವನೆಂಬ ವಿಚಾರವು ಅವರಿಗಿನ್ನೂ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು ಕರ್ಣ. ಪರಮಾತ್ಮ, ನಿನ್ನ ತಾಯಿ ನಿನ್ನನ್ನು ಕಂಡಾಗಲಿಲ್ಲ ದೇವಾ. ಆ ಕರ್ಣನಾರು ತಿಳಿಸಲಾರೆಯ? ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ಆಕೆಗೆ ತಿಳಿಸಿ ಬಂದಿರುವೆ. ಆಕೆ ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಪರಮಾತ್ಮ, ಆಕೆಯ ಮನಸ್ಸನ್ನ ನೋಯಿಸಬೇಡ ಕರ್ಣ. ಆಗಬಹುದು ಪರಮಾತ್ಮ. ಸಂತೋಷಪಡಿಸು. ಸಂತೋಷಪಡಿಸುವನು ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾಯಿತು. ನಾನು ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದಲೂ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರದು ಅಪಜಯ ಹೊಂದದ ನನ್ನ ಪರಮ ವೈರಿಯಾದ ಅರ್ಜುನ. ಅರ್ಜುನ ಸಹೋದರ, ನಿನ್ನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇದೀಗ ಬಂಧು ಬಾಂಧವರು
ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನಗೆ ದೊರಕದೆ ಹೋಯಿತಲ್ಲ. ಅಯ್ಯೋ ಪಾಪಿ ಕರ್ಣ, ನಿನಗಿಂತಹ ದುರ್ಬುದ್ಧಿ ಹುಟ್ಟಿದೆ. ಪಾಂಡುಕುಮಾರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ, ಇದು ಧರ್ಮವೇ? ಕೊಲ್ಲಲೇ ಪಾಂಡುಕುಮಾರರು, ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರು, ದುರದೊಳು ತಮ್ಮಂದಿರನ್ನ ಕೊಲ್ಪುದೇ. ಕೊಲ್ಲದ ಬಿಟ್ಟೊಡೆ ಕೌರವೇಶ್ವರ, ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರ. ಈ ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದಿಂ ಪಾರ್ತನರುಂಡವಂ ಥನಿದು, ಛಲದಿಂ ಪಾರ್ತನರುಂಡವಂ ಥನಿದು, ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಗಾಗದೆ, ಪಾರ್ತನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಸಾಯಲೇ. ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯರ ಸಜ್ಜರಿಂದ ಪರಿಚಯಿಸಲ್ಪಟ್ಟು ಭೋಗ ವಸ್ತುವಿನಂತೆ ಕಾಡಿಂದ ಕಾಡಿಗೆ ಅಲೆದಾಯಿತು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನೆಲ್ಲ ಸಹಿಸಿದರು. ಕೊನೆಗೆ 2 ದಿನವಾದರೂ ಸುಖವಾಗಿರಳುವೆಂದರೆ ಹೆಜ್ಜೆ ಹೆಜ್ಜೆಗೂ ನನ್ನ ಅಪಮಾನಗಳು ತಪ್ಪಿದ್ದಲ್ಲ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಕೃಷ್ಣ. ಪ್ರಿಯತಮೇ, ಪಾಂಚಾಲಿ, ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನ ಪ್ರಣದಿ. ಶೋಕಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನ ಪ್ರಣದಿ. ಎನ್ವೈರಿಗಳವರನ್ನು ಸಿಗಿಸುವೆನ ಪ್ರಣದಿ. ಪ್ರಿಯತಮೇ, ಸಿಗಿದವರ ಎದೆಯ
ಏಕೆ ದೇವಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ ದೇವಿ? ನಾನು ನಿಷ್ಕಾರಣವಾಗಿ ಅಳುತ್ತಿರುವೆ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ಯಾರಾದ್ರೂ ನಿಮ್ಮನ್ನು ಅಪಹಾಸ್ಯ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧದಿಂದ ಸ್ತ್ರೀ ಜಾತಿನ ಏಕೆ ಸೃಷ್ಟಿಸಿದೆ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲ, ಅಳಬೇಡ. ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಹೌದು ಹೌದು, ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಂದಿನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯೂ ನನ್ನನ್ನು ಸಾಯುವ ತನಕ ಬಿಟ್ಟದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನಿನ್ನನ್ನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ದೇವಿ? ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು? ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ನಾನು ಈ ದಿನ ಹಸ್ತಿನಾಂಬಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಜವಾಯಿತು. ಯಾರು ದೇವಿ? ಯಾರು ರಾಯಭಾರಕ್ಕೆ ಹೋಗಿರುವವರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯ ವಿಲಾಸ ವಿಭ್ರಮಣದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದ್ದಾಗಲೇ ಹೀಗಾಗುವುದೆಂದು ಭಾವಿಸಿದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನೆ. ಹೌದು ದೇವಿ. ನೆನಪಿದೆಯೇ? ಹೇಳು ದೇವಿ. ಅದೇ ಹಿಂದೆ ಒಂದು ದಿನ, ಇಂದೊಂದು ದಿನ ನನ್ನ ಈ ಬಿಚ್ಚಿದ ಬಿರುಕೂದಲನ್ನು ನೋಡಿ ಕುರುಕುಲ ಅಂತಕ ಕಾಳರಾತ್ರಿ ಇನ್ನು ಅದೇನನ್ನು ಹೇಳಿದ್ರಿ? ವಾಕ್ಯಗಳನ್ನು ಹೇಳಲು ಅಪೇಕ್ಷಿಸುವೆಯ ಪಾಂಚಾಲಿ? ಕೇಳೆ ದ್ರುಪದ ಸುತೆ,
ಪಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಸಲು ಏನಾಗುವುದು? ತಾವು ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ದೇವಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧ ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸಕ್ಕರಿಗಿಸದ ಬಿಡುವೆನ, ಧಿಕ್ಕರಿಸುವರ ಸಕ್ಕರಿಗಿಸದ ಬಿಡುವೆನ, ದುರಾಂಗಾರಿಗಳ ಧರ್ಮವ ಭೂಮಿಗೆ ತಿಳಿಸಿದೆನ, ದುರಾಂಗಾರಿಗಳ ಧರ್ಮವ ಭೂಮಿಗೆ ತಿಳಿಸಿದೆನ, ಮಾರ್ಗಗೊಳಂಗ ಚೌರವನಂದರೆ, ಮಾರ್ಗಗೊಳಂಗ ಚೌರವನಂದರೆ, ಹರಿಯುವ ಚಂದ್ರಕುಮಾರನ ಧರ್ಮವ ಅರಿಯದೆ ನಿಂತವರಾರಾಧನು ದೇವಿ. ಹರಿಯುವ ಚಂದ್ರಕುಮಾರನ ಧರ್ಮವ ಅರಿಯದೆ ನಿಂತವರಾರಾಧನು ಸಿಗುತ್ತವನ ಹೃದಯದ ಸಿಗಿದವರ ಹೃದಯದ ಬಿಸಿರಂತ ಹೊರತೆಗೆದು ಕರಿನಾಯಿ ಹದ್ದುಗಳಿಂದ ಆನಂದ ಪಡಿಸಿದೆ. ನರಿನಾಯಿ ಹದ್ದುಗಳಿಂದ ಆನಂದ ಪಡಿಸಿದೆ. ಗೋದಂಡ ಪಾಂಡು ಕುಮಾರರ ಗೋದಂಡ ಪಾಂಡು ಕುಮಾರರ ನಿಂದಿಸಿದ ಕಳಕೌರವರು ಧಿಕ್ಕರಿಸಿದ ಸಕ್ಕರಿಗಿಸದ ಬಿಡುವೆನ, ಧಿಕ್ಕರಿಸಿದ ಸಕ್ಕರಿಗಿಸದ ಬಿಡುವೆನ, ದುರಾಂಗಾರಿಗಳ ಧರ್ಮವ ಭೂಮಿಗೆ ತಿಳಿಸಿದೆನ, ದುರಾಂಗಾರಿಗಳ ಧರ್ಮವ ಭೂಮಿಗೆ ತಿಳಿಸಿದೆನ, ದುರಾಂಗಗೊಳಂಬ ಚೌರ್ಯವನರಿಯದೆ, ದುರಾಂಗಗೊಳಂಬ ಚೌರ್ಯವನರಿಯದೆ, ಧಿಕ್ಕರಿಸುವರ ಧಿಕ್ಕರಿಸುವ ಸಕ್ಕರಿಗಿಸದ ಬಿಡುವೆನ ನಾವು. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈ ಸಾರಿ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಅಣ್ಣ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ ಸ್ವಾಮಿ, ನನ್ನ ಈ ಬಿಚ್ಚದ ಬಿರುಕುವುದೆಲ್ಲವರ ಪ್ರಶ್ನೆಗೆ ಉತ್ತರ ಕೊಡುತ್ತಿರುವುದು ಸಾಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿನಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕೋ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯು ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ, ಅರ್ಜುನ ಸಹಾಯವನ್ನಾಗಲಿ, ನಕುಲ ಸಹದೇವರ ಬೆಂಬಲವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಪುದು ಮನ ಸೈರಿಸಿ ಶಾಂತನಾಗೋ ಭೀಮಾ. ಭೀಮಾ
ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಅಣ್ಣ, ಕೋಪ ಮಾಡಬೇಡ ಅಣ್ಣ. ಯುಧಿಷ್ಠರನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತವೇ? ಮಾನಿನಿ ಮನದ ಸಮಯವಿದೆಯ ತರುಣಿ ಏತಕ್ಕೆ ಗೀದುವುದಂತೆ ಮಾನಿನಿ ಮನದ ಸಮಯವಿದೆಯ ತರುಣಿ ಏತಕ್ಕೆ ಗೀದುವುದಂತೆ ಧರ್ಮಜನೆಮ್ಮಯ ನಿರ್ಮಲ ಧರ್ಮಜನೆಮ್ಮಯ ನಿರ್ಮಲ ಇರುವುದನು ಪರಿಪದೇ ಸಹಿತು ಮನದನು ಏನು ಹೇಳುವೆ ಪಾಂಚಾಲಿ? ಇದಕ್ಕೇನು ಹೇಳುವುದು? ಧರ್ಮ ಅಧರ್ಮವೆಂದು ಹಂಬಲಿಸುತ್ತ ಕ್ಷತ್ರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೇ? ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನೀವು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸುತ್ತಿರಬೇಕು. ರಾಜೇಂದ್ರ, ದೌಮ್ಯನನ್ನು ಸಂಧಿ ಕಳಿಸಿ ಅಪಮಾನ ಹೊಂದಿರುವಿರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷವರ್ತನ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಮ್ಮನ್ನು ನೋಡಿ ನಗು ನಗುತ್ತಾ ಇತ್ತ ಕಡೆಯೇ ಬರುವಂತಿದೆ ಶ್ರೀಕೃಷ್ಣ ಪರಮಾತ್ಮ. ಸ್ವಲ್ಪ ಶಾಂತರಾಗಿ ಅಣ್ಣ. ಬಾ, ಈ ಸಹೋದರ ನಮಸ್ಕಾರಗಳನ್ನು ಸ್ವೀಕರಿಸ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ? ಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿರುವುದಕ್ಕೆ ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಅಣ್ಣನ ಮಾತು ಮುಗಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೇ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಮನೆತೊಟ್ಟನು. ಈಗ ಸಂಧಿಯ ವಿಷಯದಲ್ಲಿ ನಮ್ಮ 5 ಸಿರಿ ನುಡಿಸಲು ಅಪೇಕ್ಷಿಸುವೆಯ? ಯಾದವಾಗ್ರಣಿ, ಪಾಂಡುಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನ ನೋಡದೆ ಈ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು.
ಮುಂದೇನಾಯ್ತು ಅಣ್ಣ? ಪರಮಾತ್ಮ ಮುಂದೇನಾಯ್ತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆತನೂ ಸಹ. ಇನ್ನು ನನಗಿಲ್ಲ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವುದು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು, ಬೇಗ ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶ ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲವಯ್ಯ ಭೀಮ. ಮತ್ತೆ ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ. ಇದೋ ನಿನ್ನ ಅಪೇಕ್ಷೆಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ? ಅದು ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಎಂದಾದರೂ ತಮ್ಮ ಮಾತನ್ನು ನಾನು ಮೀರಿರುವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ನೀನೇನು ಪರಿಹಾಸ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ಈ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ದೇವಿ, ಮಾಧವನು ಹೇಳಿದ ಹಾಗೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸು ದೇವಿ ನನ್ನ ಕರಗಳನ್ನ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನ ಬಂಧಿಸಿರುವ ಈ ಹಗ್ಗವು ಇಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತೆ ಯಾರಿಗೆ ಸಾಧ್ಯ? ಬಿಚ್ಚು ದೇವಿ ನನ್ನ ಕರಗಳನ್ನ. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯ ಭಾರಿಯನ್ನು ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇನ್ನು ಉತ್ತರದ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳುಹಿಸಿದ್ದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಕೃಷ್ಣನ್ನು ಬಂಧಿಸಲೆತ್ತಿಸಿದ ದುರ್ಯೋಧನ ದುರಹಂಕಾರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ರಣಾಂಗಣವನ್ನು ಪ್ರವೇಶಿಸಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುವುದು ಒಂದೇ ನಮಗೆ ಉಳಿದಿರೋ ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು,
ಕೌರವನು ಈ ಬಿಂಬಾಪತಿ ಕಡೆಗೆ ನಿರ್ಧಾರವಾಗಲಿದೆ ಕೊಡೆ ನಾನು ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಿನ್ನ ಉತ್ತರ? ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸಿದವನೆಂದು. ಆದರೆ ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನಿನ್ನಿಚ್ಛೆ ಇದ್ದಂತೆ ಮಾಡು ಮುಕುಂದ. ದೇವಿ ಪಾಂಚಾಲಿಯ 13 ವರ್ಷಗಳ ಹೃದಯ ದಾವಾಗ್ನಿ ದಮನವಾಗುವ ಕಾಲ ಸನ್ನಿಹಿತವಾಗಿರುವುದು. ಅಗ್ರಜ ಧನಂಜಯ, ಬಿಚ್ಚಿ ನನ್ನ ಕರಗಳನ್ನ. ಮಾಧವ, ಬಿಚ್ಚಬಾರದೆ ನೀನಾದರೂ ನನ್ನ ಕರಗಳನ್ನ. ಬಿಚ್ಚಲೆ? ಬಿಚ್ಚಬೇಕೆ? ಏಕೆ ಏಕೆ ಈ ಪರಿಹಾಸ್ಯದ ನಗು? ಏನು, ನೀವ್ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನು ಬಿಚ್ಚಿಕೊಳ್ಳುವೆನು. ಇಂದು ಈ ಭೀಮನ ಕ್ರೋಧವೆಂಬ ಜ್ವಾಲೆಯು ಆ ಕೌರವರ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯಲ್ಲಿ ಜರಗಿ ಮಹಾಸಮರಾಂಗಣವನ್ನು ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮದ್ರೋಹಿಗಳ ಕಪ್ಪಿದೆಯ ಮೆಟ್ಟಿ ಧರೆಗೆಲ್ಲ ನಾವೇ ಅಧಿಕರಿಂದ ನೆಲೆಸಿರುವ ಕುರುಕುಲದ ನಾಶ ಖಂಡಿತ. ತರನಿರಾಜ್ಯ ಸಂಪದ ವಲದಿಂದ ಸುಮತೋಮಲ ಕೃಷ್ಣೆಯನ್ನು ನೋಡಿ ಕೈತೋರಿ ತೊಡೆ ತಟ್ಟಿ ಕರೆದ ಆದುರಾತ್ಮನನು ಧರ್ಮ ದುರಂದರ ಬಾಗುಬಲ ಪರಿವರ್ತಿತ ಋಷಭಗದ ಧನ್ನದಿಂದ ಭಕ್ತಗೊಳಿಸುವೆನು ಸುಯೋಧನ ನನ್ನಯ ಉಗ್ರ ರಣಾಂಗಣದೋ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಶ್ಯಾಸನಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ದುರ್ಪದ ರಾಜನಂದಿನ ಸಮ್ಮುಖದಲ್ಲಿ ಅಂತ ಪ್ರತಿಜ್ಞೆ ಮಾಡಿದ್ದನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ನೆಲೆಸಿದ್ದೆ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನ ವಕ್ಷಸ್ಥಲವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟುವೆನು. ನಂತರ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಋಷಭ ಪರ್ವ ಗದಾದಿಂದ ಮುರಿದು ಅವನ ರಾಜ ಕಿರೀಟವನ್ನ ಈ ನನ್ನ ಹೆಡಗಾರದಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.